ಬಹಳ ವಿಸ್ತಾರವಾಗಿ ಈಗ ಕೆಂಪೇಗೌಡರ ಬಗ್ಗೆ, ಒಕ್ಕಲಿಗ ಸಮುದಾಯದ ಬಗ್ಗೆ ತಮ್ಮ ಮುಂದೆ ಪ್ರಸ್ತುತಪಡಿಸಿದ್ದಾರೆ. ಗೋಪಾಲ್ ಗೌಡರು ಯಾರು ಅಲ್ಲ, ನನಗೆ ಮಾವನವರಾಗಬೇಕು. ನಾನು ಇದೇ ಚಿಕ್ಕಬಳ್ಳಾಪುರ ಊರಿಗೆ ಅವರು ಮದುವೆ ಆದಂಥ ಸಂದರ್ಭದಲ್ಲಿ ಬಹುಶಃ ನನಗೆ 7-8 ವರ್ಷ ಇರ್ಬೋದು ವಯಸ್ಸು. ಅವರು ಇದೇ ಚಿಕ್ಕಬಳ್ಳಾಪುರದಲ್ಲಿ ಮದುವೆ ಆಗಿದ್ದು. ಅವತ್ತು ಅವರು ಮದುವೆ ಮಾಡಿಕೊಂಡು ಅವ್ರ ಮಾವನವ್ರ ಮನೆಗೆ ಬಂದಾಗ ನಾವೆಲ್ಲರೂ ಬಂದಿರ್ತಕ್ಕಂಥ ನೆನಪುಗಳಿಲ್ಲ. ಅವರು ಬಹಳಷ್ಟು ವಿಚಾರಗಳನ್ನು ತಮ್ಮ ಮುಂದೆ ಪ್ರಸ್ತುತಪಡಿಸಿದ್ದಾರೆ. ನಾನು ಹೆಚ್ಚಾಗಿ ತಮ್ಮ ಸಮಯವನ್ನು ತೆಗೆದುಕೊಳ್ಳೋದಿಲ್ಲ. ನಾನು ಚಿಂತಾಮಣಿಯಲ್ಲಿ ಕಾರ್ಯಕ್ರಮಕ್ಕೆ ಹೋಗಬೇಕು, 2 ಗಂಟೆಗೆ ಅಲ್ಲಿ ಇರಬೇಕಾಗಿತ್ತು. ಒಂದು ನಾವೆಲ್ಲರೂ ಗಮನಿಸಬೇಕಾದಂಥ ವಿಚಾರ, ಕೆಂಪೇಗೌಡರ ಒಂದು ದೂರದೃಷ್ಟಿ ಎಷ್ಟು ಇತ್ತು ಅಂತಕ್ಕಂಥದ್ದನ್ನ ನಾವು ಗಮನಿಸಬೇಕು. ಇವತ್ತು ಬಹಳಷ್ಟು ಪ್ರಪಂಚದಲ್ಲಿ ಆಧುನಿಕ ನಗರಗಳನ್ನು ನಾವು ನೋಡ್ತೀವಿ, ಬಹಳಷ್ಟು ವೈವಿಧ್ಯಮಯ ಪ್ರಪಂಚವನ್ನು ನಾವು ನೋಡ್ತೀವಿ. ಆದರೆ 15ನೇ ಶತಮಾನದಲ್ಲಿ ಅವತ್ತಿನ ಸಂದರ್ಭದಲ್ಲಿ ಮುಂದಿನ ಪೀಳಿಗೆ ಯಾವ ರೀತಿ ಭವಿಷ್ಯತ್ತನ್ನು ರೂಪಿಸಿಕೊಳ್ಬೇಕು ಅಂತಕ್ಕಂಥ ದೃಷ್ಟಿಯಲ್ಲಿ ಕೇವಲ ಒಂದು ಜನಾಂಗಕ್ಕೆ ಸೀಮಿತವಾಗದೆ ಸರ್ವರಿಗೂ ಒಂದು ಒಳ್ಳೆ ಬದುಕ್ತಕ್ಕಂಥದಕ್ಕೆ ಒಂದು ಅಡಿಪಾಯವನ್ನು ಹಾಕಿಕೊಟ್ಟಿರ್ತಕ್ಕಂಥದ್ದನ್ನು ನಾವು ನೆನೆಸ್ಕೋಬೇಕಾಗ್ತದೆ. ಇದು ನಾವು ಯಾರೂ ಮರೀಲಿಕ್ಕೆ ಸಾಧ್ಯ ಇಲ್ಲ. ಇತಿಹಾಸವನ್ನ ಯಾರು ಬದಲಿಸೋದಕ್ಕೂ ಸಾಧ್ಯ ಇಲ್ಲ. ಆ ರೀತಿ ಕೆಂಪೇಗೌಡರು ನಮಗೆ ದಾರಿಯನ್ನ ತೋರಿಸ್ಕೊಟ್ಟಿದ್ದಾರೆ. ಬಹುಶಃ ನನಗೆ ತಿಳಿದಾಗೆ ನಂತರದ ದಿನಗಳಲ್ಲಿ ನಮ್ಮ ಮೈಸೂರಿನ ಸಂಸ್ಥಾನದ ಯಾರು ನಮ್ಮ ರಾಜವಂಶಿಕರಿದ್ರು ಅವರು ಅದನ್ನು ಮತ್ತೊಂದು ಹಂತಕ್ಕೆ ತೆಗೆದುಕೊಂಡು ಹೋಗಿರ್ತಕ್ಕಂಥದ್ದನ್ನ ನಾವು ನೆನೆಸ್ಕೋಬೇಕಾಗುತ್ತೆ. ಈಗ ಹೇಳ್ತಾ ಇದ್ರು, ವಿವಿಧ ಸಮಾಜಗಳಿಗೆ ಅವರ ವೃತ್ತಿಯನ್ನ ಆಧರಿಸಿ ಅವರು ಎಲ್ಲೆಲ್ಲಿ ವಾಸ ಮಾಡಬೇಕು, ಆ ವಾಸ ಮಾಡತಕ್ಕಂಥ ಪ್ರದೇಶಗಳಿಗೆ ಪ್ರತ್ಯೇಕವಾಗಿ ಅವರ ವೃತ್ತಿಗೆ ಜಾತಿಗೆ ಅನುಗುಣವಾಗಿ ಆ ಬೀದಿಗಳ ಹೆಸರನ್ನ ನಾಮಕರಣ ಮಾಡಿರ್ತಕ್ಕಂಥದ್ದನ್ನ ಇಂದಿಗೂ ನಾವು ಮೈಸೂರು ಬ್ಯಾಂಕಿನ ಸುತ್ತಲೂ, ಆ ರೈಲ್ವೆ ಸ್ಟೇಷನ್ ಸುತ್ತಲೂ ಓಡಾಡುವಂಥ ಸಂದರ್ಭದಲ್ಲಿ ಅದೇ ಹೆಸರುಗಳನ್ನ ಇವತ್ತು ಕೂಡ ಉಳಿಸ್ಕೊಂಡು ಬಂದಿರ್ತಕ್ಕಂಥದ್ದನ್ನ ನಾವು ಗಮನಿಸಬೇಕಾಗುತ್ತೆ. ಇದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಆದರೆ ಇವತ್ತಿನ ಸಮಾಜದಲ್ಲಿ ಇವತ್ತು ಯಾವ ರೀತಿ ನಾವು ಬದಲಾವಣೆಗಳನ್ನು ನೋಡ್ತಾ ಇದ್ದೀವಿ, ಇವತ್ತು ಒಂದು ಜಾತಿ, ಒಂದು ಪದ್ಧತಿ ಅಥವಾ ಒಂದು ವೃತ್ತಿಗೆ ಸೀಮಿತವಾಗಿ ಇವತ್ತು ನಮ್ಮ ಜೀವನ ಶೈಲಿ ಅಥವಾ ಇರ್ಬೋದು, ನಾವು ವಾಸ ಮಾಡ್ತಕ್ಕಂಥ ಪ್ರದೇಶಗಳನ್ನ ಇವತ್ತು ಗುರುತಿಸಲಿಕ್ಕೆ ಸಾಧ್ಯ ಇಲ್ಲ. ಯಾವತ್ತು ನಾವು ಆರ್ಥಿಕವಾಗಿ ಇವತ್ತು ಬಲಾಢ್ಯರಾಗ್ತೀವಿ, ಆರ್ಥಿಕವಾಗಿ ಪ್ರಗತಿಯನ್ನು ಸಾಧಿಸ್ತೀವಿ, ಸಮಾಜದಲ್ಲಿ ಇವತ್ತು ಜಾತಿಯ ವ್ಯವಸ್ಥೆ, ಜಾತಿ ಪದ್ಧತಿಯನ್ನ ಇವತ್ತು ಅದನ್ನು ದೂರ ಇಟ್ಟು ಇವತ್ತು ನಾವೆಲ್ಲರೂ ಸಮಾನರು, ನಾವೆಲ್ಲರೂ ಗೌರವಯುತವಾಗಿ ಬದುಕಬೇಕು ಅಂತಕ್ಕಂಥ ದೃಷ್ಟಿಯಲ್ಲಿ ಇವತ್ತಿನ ಸಮಾಜವನ್ನು ನಾವು ನೋಡ್ತಾ ಇದ್ದೀವಿ. ಗಾಂಧೀಜಿಯವರು ಕಂಡಂತ ಕನಸು ಕೂಡ ಇವತ್ತು ಸಮಾಜವನ್ನು ನೋಡಬೇಕು, ಎಲ್ಲ ಜಾತಿ ವರ್ಗದವರು ಗೌರವವಾಗಿ ಬದುಕತಕ್ಕಂಥ ನಿಟ್ಟಿನಲ್ಲಿ ಈ ದೇಶ ಮುಂದೆ ಸಾಗಬೇಕು ಅಂತಕ್ಕಂಥದ್ದನ್ನ ಗಾಂಧೀಜಿಯವರು ಕಂಡಂತ ಕನಸು. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನ, ಈ ದೇಶದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬ ಪ್ರಜೆ ಗೌರವವಾಗಿ ತನ್ನ ಜೀವನ ಸಾಗಿಸಬೇಕು, ತನ್ನ ಜೀವನದಲ್ಲಿ ಪ್ರಗತಿಯನ್ನ ಹೊಂದಬೇಕು ಅಂತಕ್ಕಂಥ ದೃಷ್ಟಿಯಲ್ಲಿ ಇವತ್ತು ನಮಗೆ ಸಂವಿಧಾನವನ್ನ ಕೊಟ್ಟಿರ್ತಕ್ಕಂಥದ್ದು. ನಾನು ಕೆಂಪೇಗೌಡರ ಜಯಂತಿ ಅಂತ ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ, ಕೆಂಪೇಗೌಡರು 15ನೇ ಶತಮಾನದಲ್ಲಿ ಕಂಡಂತ ಕನಸು ಇವತ್ತಿಗೂ ನಾವು ಸಮಾಜದಲ್ಲಿ ಜಾತಿ ವ್ಯವಸ್ಥೆ, ಜಾತಿ ಪದ್ಧತಿಗಳಿಂದ ಇವತ್ತು ನಾವು ಬದಲಾವಣೆ ಕಂಡಿಲ್ಲ ಅಂತ ಹೇಳಿದ್ರೆ ಬಹಳ ನೋವಾಗ್ತದೆ. ಅದರಿಂದ
ಬೇಕು, ಯಾವ ಸಂದರ್ಭಕ್ಕೆ ನಾವು ಯಾವ ರೀತಿ ಸಮಾಜದಲ್ಲಿ ಎಲ್ಲಾ ಜಾತಿ ವರ್ಗದ ಜನರನ್ನ ಒಟ್ಟಿಗೆ ತೆಗೆದುಕೊಂಡು ಹೋಗ್ಬೇಕು ಅಂತಕ್ಕಂಥದ್ದನ್ನ ನಾವು ಕಲಿಯುವಂಥದ್ದು ಬಹಳಷ್ಟು ಇದೆ. ಇದನ್ನ ನಾವು ಅರ್ಥ ಮಾಡ್ಕೋಬೇಕು. ಇವತ್ತು ನಮ್ಮ ಮುಂದೆ ಬಹಳಷ್ಟು ಇವತ್ತು ಸಾಧಕರು, ದಾರ್ಶನಿಕರು ಇವರೆಲ್ಲರ ಜಯಂತಿಗಳನ್ನ ಇವತ್ತು ಸರ್ಕಾರ ಘೋಷಣೆ ಮಾಡಿದೆ. ಅದರಲ್ಲೂ ಸನ್ಮಾನ್ಯ ಸಿದ್ದರಾಮಯ್ಯ ಅವರ ಮುಖ್ಯಮಂತ್ರಿಗಳಾಗಿ ಕಳೆದ ಅವಧಿಯಲ್ಲಿ ನಿಂತ ಸಂದರ್ಭದಲ್ಲಿ ಯಾವ್ಯಾವ ಜಾತಿ ವರ್ಗದವರ ಬೇಡಿಕೆ ಏನಿತ್ತು ಅದರ ಅನುಗುಣವಾಗಿ ಎಲ್ಲ ಸಾಧಕರು, ದಾರ್ಶನಿಕರು ಪ್ರತಿಯೊಬ್ಬರ ಒಂದು ಜಯಂತಿ ಕಾರ್ಯಕ್ರಮಗಳನ್ನ ಘೋಷಣೆ ಮಾಡಿದ್ರು. ನಾನು ಹೇಳ್ತಕ್ಕಂಥದ್ದಿಷ್ಟೇ, ನಾವು ಇವತ್ತು ಜಾತಿಯ ವ್ಯವಸ್ಥೆಯಿಂದ ಹೊರಗೆ ಬರಬೇಕು ಅಂತಕ್ಕಂಥದ್ದು ಬಹಳ ಮುಖ್ಯ ಇದೆ. ಜೊತೆಯಲ್ಲಿ ಇತಿಹಾಸವನ್ನು ಕೂಡ ಯಾರು ಈ ಸಮಾಜಕ್ಕೆ ಆ ಸಂದರ್ಭದಲ್ಲಿ ಏನು ಕೊಡುಗೆಯನ್ನು ಕೊಟ್ಟಿದ್ದಾರೆ, ಯಾವ ರೀತಿ ಶಿಸ್ತಿನ ಜೀವನವನ್ನ ನಡೆಸಬೇಕು ಅಂತಕ್ಕಂಥ ದಾರಿಯನ್ನ ತೋರಿಸ್ಕೊಟ್ಟಿದ್ದಾರೆ, ಅಂಥದನ್ನ ಇವತ್ತು ನಮ್ಮ ಮಕ್ಕಳಲ್ಲಿ ಮೈಗೂಡಿಸ್ತಕ್ಕಂಥ ಒಂದು ಕೆಲಸವನ್ನು ನಾವು ಮಾಡಬೇಕು. ಬಹುಶಃ ನನ್ನ ಅರ್ಥದಲ್ಲಿ ಶಾಲೆಗಳಲ್ಲಿ ಏನು ಇರುವಂತ ಜಯಂತಿಗಳ ಕಾರ್ಯಕ್ರಮವನ್ನು ನಾವು ಆಚರಣೆ ಮಾಡ್ತೀವಿ, ಶಾಲೆಗಳಲ್ಲಿ ಅವತ್ತು ಒಂದು ದಿವಸ ಕೇವಲ ಅರ್ಧ ಗಂಟೆ ಯಾರು ಇವತ್ತು ಜಯಂತಿಗಳನ್ನು ಆಚರಣೆ ಮಾಡ್ತೀವಿ ಅಂತವರ ಬಗ್ಗೆ, ಸಮಾಜಕ್ಕೆ ಅವರ ಕೊಡುಗೆ ಬಗ್ಗೆ ಅವರು ಕೊಟ್ಟಿರ್ತಕ್ಕಂಥ ಮಾರ್ಗದರ್ಶನವನ್ನ ಮಕ್ಕಳಿಗೆ ಅವರ ತಲೆಯಲ್ಲಿ ತುಂಬಿಸ್ತಕ್ಕಂಥ ಕೆಲಸ ಮಾಡಿದ್ರೆ ಬಹುಶಃ ಈ ಕೇವಲ ಅರ್ಧ ಗಂಟೆ ಯಾರು ಇವತ್ತು ಜಯಂತಿಗಳನ್ನು ಆಚರಣೆ ಮಾಡ್ತೀವಿ ಅಂತವರ ಬಗ್ಗೆ, ಸಮಾಜಕ್ಕೆ ಅವರ ಕೊಡುಗೆ ಬಗ್ಗೆ ಅವರು ಕೊಟ್ಟಿರ್ತಕ್ಕಂಥ ಮಾರ್ಗದರ್ಶನವನ್ನ ಮಕ್ಕಳಿಗೆ ಅವರ ತಲೆಯಲ್ಲಿ ತುಂಬಿಸ್ತಕ್ಕಂಥ ಕೆಲಸ ಮಾಡಿದ್ರೆ ಬಹುಶಃ ಈ ಜಯಂತಿಗಳನ್ನ ನಾವು ಮಾಡುವಂಥದ್ರಲ್ಲಿ ಅರ್ಥ ಇರ್ತದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಹೆಚ್ಚಾಗಿ ತಮ್ಮ ಸಮಯವನ್ನು ನಾವು ತೆಗೆದುಕೊಳ್ಳೋದಿಲ್ಲ. ಈ ಒಂದು ಕಾರ್ಯಕ್ರಮವನ್ನು ಬಹಳ ವ್ಯವಸ್ಥಿತವಾಗಿ, ಬಹಳ ಅಚ್ಚುಕಟ್ಟಾಗಿ ನಮ್ಮ ಚಿಕ್ಕಬಳ್ಳಾಪುರ ತಾಲೂಕು ಒಕ್ಕಲಿಗರ ಸಂಘದ ವತಿಯಿಂದ ಸಹಕಾರವನ್ನು ನೀಡಿ ಏರ್ಪಡಿಸಿದ್ದಾರೆ. ಜಿಲ್ಲಾಡಳಿತ, ಎಲ್ಲ ಇಲಾಖೆಗಳು, ಜಿಲ್ಲಾ ಅಧಿಕಾರಿಗಳು, ಜಿಲ್ಲಾ ಪಂಚಾಯಿತಿ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮತ್ತು ಇನ್ನು ನಮ್ಮ ಎಲ್ಲ ಸ್ನೇಹಿತರು, ಯಾಕಂದರೆ ಇವತ್ತು ಪ್ರತಿಯೊಬ್ಬರೂ ಇವತ್ತು ಕೈ ಜೋಡಿಸಿ ಈ ಕಾರ್ಯಕ್ರಮ ಯಶಸ್ಸು ಮಾಡಬೇಕು ಅಂತಕ್ಕಂಥ ದೃಷ್ಟಿಯಲ್ಲಿ ಸಹಕಾರವನ್ನು ನೀಡಿದ್ದಾರೆ, ಬೆಂಬಲವನ್ನು ನೀಡಿದ್ದಾರೆ. ಇಂದಿಗೆ ನಾನು ಮಂತ್ರಿಯಾಗಿ 1 ತಿಂಗಳಾಗಿದೆ. ಇದು ನನ್ನ ಜಿಲ್ಲೆಯ ಉಸ್ತುವಾರಿ ಸಚಿವನಾಗಿ ಅಧಿಕೃತವಾಗಿ ಇದು 2ನೇ ಕಾರ್ಯಕ್ರಮ. ಪ್ರಪ್ರಥಮವಾಗಿ ನಾನು ಭಾಗವಹಿಸಿರ್ತಕ್ಕಂಥ ಕಾರ್ಯಕ್ರಮ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ. ಅದರಿಂದ ಇನ್ನಷ್ಟು ಕಾರ್ಯಕ್ರಮಗಳು ಮುಂದಿನ ದಿನಗಳಲ್ಲಿ ನಾವು ಭಾಗವಹಿಸ್ತಕ್ಕಂಥದ್ದಿದೆ. ಜಿಲ್ಲೆಗೆ ಒಂದು ರೂಪವನ್ನು ಕೊಡಬೇಕು, ಭವಿಷ್ಯತ್ತಿನ ದೃಷ್ಟಿಯಲ್ಲಿ ಎಲ್ಲ ಕ್ಷೇತ್ರಗಳಿಗೂ ಒಂದು ಬದಲಾವಣೆ ತರಬೇಕು ಅಂತ ಹೇಳಿ ಬಹಳಷ್ಟು ನಾನು ಕೆಲವು ಕನಸುಗಳನ್ನು ಹಾಕೊಂಡು ಈಗಾಗಲೇ ಜಿಲ್ಲಾಡಳಿತಕ್ಕೆ ಅದನ್ನು ಗಮನಕ್ಕೆ ತಂದಿದ್ದೇನೆ. ಮುಂದಿನ ದಿನಗಳಲ್ಲಿ ಒಂದೊಂದಾಗಿ ಅದನ್ನು ನಾವು ಅನುಷ್ಠಾನ ಮಾಡಬೇಕು. ಜಿಲ್ಲೆಯ ಜನತೆ ನೆಮ್ಮದಿಯ ಜೀವನ ಮಾಡಬೇಕು. ಜಿಲ್ಲೆಯಲ್ಲಿರ್ತಕ್ಕಂಥ ನಿರುದ್ಯೋಗಿಗಳಿಗೆ ಉದ್ಯೋಗ ಅವಕಾಶ ಕಲ್ಪಿಸ್ತಕ್ಕಂಥ ಕೆಲಸಗಳು ಮಾಡಬೇಕು. ನಮ್ಮ ಮಕ್ಕಳ ಭವಿಷ್ಯತ್ತನ್ನು ರೂಪಿಸ್ತಕ್ಕಂಥ ರೀತಿಯಲ್ಲಿ ನಮ್ಮ ಶಿಕ್ಷಣದಲ್ಲಿ ಇವತ್ತು ಏನು ಸಾಧನೆ ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳು ಅವರ ಸಂಖ್ಯೆ ಮತ್ತಷ್ಟು ಹೆಚ್ಚು ಆಗ್ತಕ್ಕಂಥ ರೀತಿಯಲ್ಲಿ ಕಾರ್ಯಕ್ರಮಗಳನ್ನು ಅನ್ಕೋಬೇಕು. ಇನ್ನು ಇತರೆ ಬಹಳಷ್ಟು ಪ್ರವಾಸೋದ್ಯಮ ಇರ್ಬೋದು, ಕೈಗಾರಿಕೆ ಇರ್ಬೋದು, ಇನ್ನು ಬಹಳಷ್ಟು ಕ್ಷೇತ್ರಗಳಲ್ಲಿ ನಮ್ಮದೇ ಆದಂಥ ಒಂದು ಆಲೋಚನೆಗಳು, ಕಾರ್ಯಕ್ರಮಗಳನ್ನು ಇಲ್ಲಿ ಅನುಷ್ಠಾನ ಮಾಡಬೇಕು ಅಂತಕ್ಕಂಥ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ. ಇದು ಎಲ್ಲಕ್ಕಿಂತ ಮಿಗಿಲಾಗಿ ಭ್ರಷ್ಟಾಚಾರ ರಹಿತವಾದಂಥ ಆಡಳಿತವನ್ನು ಸಾಮಾನ್ಯ ಜನಗಳಿಗೆ
ಮುಟ್ತಕ್ಕಂಥದ್ದು ಮಾಡಬೇಕಂತಕ್ಕಂಥ ಒಂದು ಕನಸನ್ನು ಕಂಡಿದ್ದೀವಿ. ಅದರಿಂದ ನಾನು ತಮ್ಮೆಲ್ಲರಲ್ಲೂ ಮತ್ತೊಮ್ಮೆ ತಮ್ಮ ಸಹಕಾರವನ್ನು ಕೋರ್ತಾ ಇದ್ದೀವಿ. ಇವತ್ತು ಉದಾಹರಣೆಗೆ ಪ್ಲಾಸ್ಟಿಕ್ ನಿಷೇಧ ಮಾಡಬೇಕು ಅಂತಕ್ಕಂಥ ಒಂದು ಆಲೋಚನೆಯಲ್ಲಿದ್ದೀವಿ. ತಾವೆಲ್ಲರೂ ಈ ಒಂದು ಜಿಲ್ಲೆಯ ಪ್ರತಿಯೊಬ್ಬರು, ನಗರ ಮತ್ತು ಗ್ರಾಮೀಣ ಪ್ರದೇಶದ ಪ್ರತಿಯೊಬ್ಬರು ತಾವು ಸಹಕಾರ ನೀಡಬೇಕಾಗುತ್ತೆ. ನಮ್ಮ ಭವಿಷ್ಯತ್ತು, ನಮ್ಮ ಪ್ರಕೃತಿಯನ್ನು ಉಳಿಸ್ಬೇಕಾದ್ರೆ ನೀವೆಲ್ಲರೂ ಸಹಕಾರ ನೀಡಬೇಕು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಮತ್ತೊಮ್ಮೆ ಕೆಂಪೇಗೌಡರ ಜಯಂತಿಯ ಶುಭಾಶಯಗಳನ್ನು ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಬಯಸಿ ನನ್ನನ್ನು ಕರೆಸಿ ಎರಡು ಮಾತನ್ನು ಆಡ್ತಕ್ಕಂಥ ಅವಕಾಶ ಕೊಟ್ಟ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲರಿಗೂ ಮತ್ತು ನನ್ನ ಮಾತುಗಳನ್ನು ಆಲಿಸತಕ್ಕಂಥ ತಮಗೂ ಎಲ್ಲರಿಗೂ ವಂದಿಸಿ ನಾನು ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.